ಆತ್ಮೀಯ ಸ್ನೇಹಿತರೆ, ಇವತ್ತು 10ನೇ ತರಗತಿಯ ವಿಜ್ಞಾನ ವಿಷಯದ ಮೊದಲ ಅಧ್ಯಾಯವಾದಂತಹ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳ ಬಗ್ಗೆ ಚರ್ಚಿಸೋಣ. ದಿನನಿತ್ಯದ ಜೀವನದಲ್ಲಿ ನಾವು ಅನೇಕ ಸಂದರ್ಭಗಳನ್ನು ನೋಡ್ತೇವೆ. ಅವುಗಳನ್ನು ನನ್ನೊಂದಿಗೆ ಆಲೋಚಿಸಿ. ಬೇಸಿಗೆಯ ಕಾಲದಲ್ಲಿ ಹಾಲನ್ನು ಕೊಠಡಿಯ ತಾಪದಲ್ಲಿ ಇಟ್ಟಾಗ ಏನಾಗುತ್ತೆ ಹೇಳಿ? ಹೌದು, ಹಾಲು ಒಡೆದು ಹೋಗುತ್ತದೆ. ಅದೇ ರೀತಿಯಲ್ಲಿ ಕಬ್ಬಿಣದ ವಸ್ತುಗಳನ್ನು ತೇವಾಂಶದ ವಾತಾವರಣದಲ್ಲಿ ಇಟ್ಟಾಗ ಏನಾಗುತ್ತೆ ಹೇಳಿ? ಅದು ಕೂಡ ತುಕ್ಕು ಹಿಡಿದು ಹೋಗುತ್ತದೆ. ದ್ರಾಕ್ಷಿ ಹುದುಗುವಿಕೆಗೆ ಒಳಪಟ್ಟಾಗ, ಆಹಾರ ಬೇಯಿಸಿದಾಗ, ಆಹಾರ ಜೀರ್ಣವಾದಾಗ, ಅಲ್ಲದೆ ನಾವು ಉಸಿರಾಡುವಾಗ, ಈ ಮೇಲಿನ ಎಲ್ಲ ಸನ್ನಿವೇಶಗಳನ್ನು ಸರಿಯಾಗಿ ಗಮನಿಸಿ. ಪ್ರಾರಂಭದಲ್ಲಿ ಇದ್ದಂತಹ ವಸ್ತುವಿನ ಸ್ವಭಾವ ಮತ್ತು ಗುರುತು ಸ್ವಲ್ಪ ಬದಲಾಗಿದೆ ಅಲ್ವಾ? ಹೌದು. ಆದ್ದರಿಂದ ಯಾವಾಗ ರಾಸಾಯನಿಕ ಬದಲಾವಣೆ ಉಂಟಾಗುತ್ತದೆಯೋ ಆಗ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಹೇಳಬಹುದು. ಚಟುವಟಿಕೆಗಳ ಮೂಲಕ ಈ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಬೆಂಕಿಗೆ ಹಾಯಿಸಿದಾಗ ಪ್ರಕಾಶಮಾನವಾದಂತಹ ಬೆಳೆಯ ಜ್ವಾಲೆಯೊಂದಿಗೆ ಉರಿದುಕೊಂಡು ಬೆಳೆಯ ಪುಡಿಯನ್ನು ಒದಗಿಸುತ್ತದೆ. ಈ ಪುಡಿ ನಮಗೆ ದೊರೆತಿರುವುದೇ ಮ್ಯಾಗ್ನೀಷಿಯಂ ಆಕ್ಸೈಡ್ ಆಗಿದೆ. ಇಲ್ಲಿ ಮ್ಯಾಗ್ನೀಷಿಯಂ ಹಾಗೂ ಗಾಳಿಯಲ್ಲಿನ ಆಕ್ಸಿಜನ್ ಒಂದಿಗೆ ರಾಸಾಯನಿಕ ಕ್ರಿಯೆ ನಡೆದಿದೆ. ಈಗ ಇನ್ನೊಂದು ಚಟುವಟಿಕೆಯನ್ನು ನೋಡೋಣ. ಪಿಂಗಾಣಿ ಪಾತ್ರೆಯಲ್ಲಿ ಸೀಸದ ನೈಟ್ರೇಟ್ ಅನ್ನು ತೆಗೆದುಕೊಳ್ಳಿ. ಇನ್ನೊಂದು ಪಾತ್ರೆಯಲ್ಲಿ ಪೊಟ್ಯಾಷಿಯಂ ಅಯೋಡೈಡ್ ಅನ್ನು ತೆಗೆದುಕೊಳ್ಳಿ. ಈಗ ಎರಡೂ ದ್ರಾವಣಗಳನ್ನು ಟೆಸ್ಟ್ ಟ್ಯೂಬಲ್ಲಿ ಹಾಕಿದಾಗ ರಾಸಾಯನಿಕ ಕ್ರಿಯೆಯನ್ನು ನೀವು ಗಮನಿಸಬಹುದು. ಇಲ್ಲಿ ಬಣ್ಣ ಬದಲಾವಣೆ ಆಗಿದ್ದನ್ನು ಗಮನಿಸಬಹುದು. ಇದೇ ರಾಸಾಯನಿಕ ಕ್ರಿಯೆಯಾಗಿದೆ. ಇನ್ನೊಂದು ಚಟುವಟಿಕೆಯ ಮೂಲಕ ಇನ್ನಷ್ಟು ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಈ ಚಟುವಟಿಕೆಯಲ್ಲಿ ಸತುವಿನ ಚೂರುಗಳನ್ನು ಮತ್ತು ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲಗಳನ್ನು ತೆಗೆದುಕೊಳ್ಳಿ. ಇಲ್ಲಿ ನೀವು ಅನಿಲ ಬಿಡುಗಡೆ ಆಗಿದ್ದನ್ನು ನೋಡಬಹುದು. ಇದು ರಾಸಾಯನಿಕ ಕ್ರಿಯೆಯಾಗಿದೆ. ಒಟ್ಟಾರೆಯಾಗಿ ನಾವು ತಿಳಿದುಕೊಳ್ಳಬೇಕಾದದ್ದು ಏನೆಂದರೆ ಸ್ಥಿತಿ ಬದಲಾವಣೆ, ಬಣ್ಣ ಬದಲಾವಣೆ, ಅನಿಲಗಳ ಬದಲಾವಣೆ, ತಾಪದಲ್ಲಿ ಏರಿಕೆಯಾಗುವುದು ಇವೆಲ್ಲವೂ ರಾಸಾಯನಿಕ ಕ್ರಿಯೆಯ ಲಕ್ಷಣಗಳಾಗಿವೆ. ಬನ್ನಿ ಈಗ ರಾಸಾಯನಿಕ ಸಮೀಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದಿನ ಚಟುವಟಿಕೆ ಮೂಲಕ ನಾವು ತಿಳಿದುಕೊಂಡಿದ್ದೇವೆ, ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಆಕ್ಸಿಜನ್ ಒಂದಿಗೆ ಉರಿಸಿದಾಗ ಅದು ಮ್ಯಾಗ್ನೀಷಿಯಂ ಆಕ್ಸೈಡ್ ಆಗಿ ಪರಿವರ್ತನೆಯಾಗಿತ್ತು. ಆ ಕ್ರಿಯೆಯನ್ನು ನಾವು ಪದಗಳ ಮೂಲಕ ಸಮೀಕರಣವನ್ನು ಬರೆಯಲು ಯತ್ನಿಸೋಣ. ಮ್ಯಾಗ್ನೀಷಿಯಂ ಕೂಡುವಿಕೆ ಆಕ್ಸಿಜನ್, ಇದು ಮ್ಯಾಗ್ನೀಷಿಯಂ ಆಕ್ಸೈಡ್ ಅನ್ನು ಕೊಡುತ್ತದೆ. ಈ ಕ್ರಿಯೆಯಲ್ಲಿ ಮ್ಯಾಗ್ನೀಷಿಯಂ ಮತ್ತು ಆಕ್ಸಿಜನ್ಗಳು ಪರಿವರ್ತಕಗಳಾಗಿವೆ. ಈ ಕ್ರಿಯೆಯಲ್ಲಿ ಹೊಸ ವಸ್ತು ಉಂಟಾಗಿದ್ದು ಮ್ಯಾಗ್ನೀಷಿಯಂ ಆಕ್ಸೈಡ್ ಅನ್ನುವುದು ಉತ್ಪನ್ನವಾಗಿದೆ. ಈಗ ನಾವು ರಾಸಾಯನಿಕ ಸಮೀಕರಣಗಳನ್ನು ಹೇಗೆ ಬರೆಯಬೇಕು ಎಂಬುದನ್ನು ನೋಡೋಣ. ರಾಸಾಯನಿಕ ಕ್ರಿಯೆ ಉತ್ಪನ್ನಗಳಲ್ಲಿರುವಂತಹ ಧಾತುಗಳ ಒಟ್ಟು ರಾಶಿಯು ಪರಿವರ್ತಕದಲ್ಲಿರುವಂತಹ ಧಾತುಗಳ ಒಟ್ಟು ರಾಶಿಗೆ ಸಮನಾಗಿರಬೇಕು. ಒಂದು ಉದಾಹರಣೆ ಮೂಲಕ ನೋಡಿದಾಗ, ಸತು ಮತ್ತು ಸಲ್ಫ್ಯೂರಿಕ್ ಆಮ್ಲಗಳು ವರ್ತಿಸಿದಾಗ ಸತುವಿನ ಸಲ್ಫೈಡ್ ಮತ್ತು ಹೈಡ್ರೋಜನ್ ಕೊಡುತ್ತದೆ. ನಾವು ಹಿಂದೆ ಬರೆದಂತಹ ಪದ ಸಮೀಕರಣವನ್ನು ಈಗ ರಾಸಾಯನಿಕ ಸಮೀಕರಣದ ರೀತಿಯಲ್ಲಿ ಬರೆಯೋಣ. ಸತುವನ್ನ Zn ಎಂದು ಮತ್ತು H2SO4 ಸಲ್ಫ್ಯೂರಿಕ್ ಆಮ್ಲವನ್ನ ಮತ್ತು ZnSO4 ಜಿಂಕ್ ಸಲ್ಫೈಡ್ ಹಾಗೂ ಹೈಡ್ರೋಜನ್ ಅನ್ನು H2 ಎಂದು ಬರೆಯುತ್ತೇವೆ. ಈಗ ನಾವು ರಾಸಾಯನಿಕ ಸಮೀಕರಣವನ್ನು ಹೇಗೆ ಸರಿದೂಗಿಸಬೇಕು ಎಂಬುದನ್ನು ತಿಳಿಯೋಣ. ನಾವೀಗ ಒಂದು ಕೋಷ್ಟಕವನ್ನು ತಯಾರಿಸಿದ್ದೇವೆ. ಈ ಕೋಷ್ಟಕದಿಂದ ನಮಗೆ ಏನು ತಿಳಿಯುತ್ತದೆ ಅಂದರೆ, ಬಾಣದ ಗುರುತಿನ ಎರಡೂ ಬದಿಯಲ್ಲಿರುವಂತಹ ಪ್ರತಿ ಧಾತುವಿನ ಪರಮಾಣು ಸಂಖ್ಯೆ ಒಂದೇ ಆಗಿರುವುದರಿಂದ ಇದು ಸರಿದೂಗಿಸಿರುವಂತಹ ಸಮೀಕರಣವಾಗಿದೆ. ಅಕಸ್ಮಾತ್ ನಮಗೆ ಸರಿ ದೂಗದೇ ಇರುವಂತಹ ಒಂದು ಸಮೀಕರಣವನ್ನು ಕೊಟ್ಟಾಗ ನಾವು ಹೇಗೆ ಮಾಡಬೇಕು ಎಂಬುದನ್ನು ಕಲಿಯೋಣ. ಈ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಲು ಪ್ರಯತ್ನ ಮಾಡೋಣ. ಈ ಸಮೀಕರಣವನ್ನು ನೋಡಿದಾಗ ನಮಗೆ ತಿಳಿದು ಬರುವುದೇನೆಂದರೆ, ಎಡಬದಿಯಲ್ಲಿ 1 ಆಕ್ಸಿಜನ್ ಇದೆ ಮತ್ತು ಬಲಬದಿಯಲ್ಲಿ 4 ಆಕ್ಸಿಜನ್ಗಳಿದ್ದಾವೆ. ಆಕ್ಸಿಜನ್ ಅನ್ನು ಸರಿದೂಗಿಸಲು ನಾವು H2Oಗೆ 4 ಗುಣಿಸುತ್ತೇವೆ. 4ನೇ ಸ್ಟೆಪ್ ಅಲ್ಲಿ ನಾವು H2 ಅನ್ನು ಸರಿದೂಗಿಸಲು 4 ಈ ಕಡೆಯೂ ಕೂಡ ಗುಣಿಸುತ್ತೇವೆ. ಬಲಬದಿಯಲ್ಲಿ 3 Fe ಕಾರಣ ಎಡಬದಿಯಲ್ಲಿಯೂ ಕೂಡ ನಾವು 3 Fe ಗುಣಿಸುತ್ತೇವೆ. ಈಗ ನೋಡಬಹುದು, ಉತ್ಪನ್ನಗಳಲ್ಲಿರುವಂತಹ ಧಾತುಗಳ ಒಟ್ಟು ರಾಶಿಯು ಪರಿವರ್ತಕದಲ್ಲಿರುವಂತಹ ಧಾತುಗಳ ಒಟ್ಟು ರಾಶಿಗೆ ಸಮನಾಗಿದೆ. ಯಾವುದೇ ರಾಸಾಯನಿಕ ಸಮೀಕರಣಗಳನ್ನು ಬರೆಯುವಾಗ ಭೌತ ಸ್ಥಿತಿಗಳನ್ನ ಸಂಕೇತಗಳನ್ನು ಬರೆಯುವುದು ಬಹಳ ಮುಖ್ಯವಾಗಿರುತ್ತದೆ. ಅನಿಲವನ್ನ G ಎಂದು, ದ್ರವವನ್ನ L ಎಂದು ಮತ್ತು ಘನಸ್ಥಿತಿಯನ್ನ S ಎಂದು ಸಂಕೇತಗಳಿಂದ ಸೂಚಿಸಲಾಗುತ್ತದೆ. ಅಲ್ಲದೆ ಉಷ್ಣತೆ, ಒತ್ತಡ, ಕ್ರಿಯಾವರ್ತಕಗಳನ್ನು ಬಾಣದ ಮೇಲೆ ಅಥವಾ ಕೆಳಗೆ ಬರೆಯುವಂತಹ ರೂಢಿ ಇದೆ. ಕೆಳಗಿನ ಉದಾಹರಣೆಗಳನ್ನು ನೋಡಬಹುದು. 340 ATM ಎಂದು ಬರೆದಿದ್ದಾರೆ. ಇದು ಒತ್ತಡವಾಗಿದೆ. ಸೂರ್ಯನ ಬೆಳಕು ಮತ್ತು ಪತ್ರ ಹರಿತ್ತು ಎನ್ನುವುದು ಇದು ಒಂದು ಕ್ರಿಯಾವರ್ಧಕವಾಗಿದೆ. ಈಗ ಬನ್ನಿ ಸಹೋದರರೇ, ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಸಂಯೋಗ ಕ್ರಿಯೆ. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ 2 ಅಥವಾ ಹೆಚ್ಚು ಪರಿವರ್ತಕಗಳು ವರ್ತಿಸಿ ಒಂದೇ ಉತ್ಪನ್ನವನ್ನ ಉಂಟು ಮಾಡುತ್ತದೆಯೋ ಅಂತಹ ಕ್ರಿಯೆಯನ್ನು ನಾವು ಸಂಯೋಗ ಕ್ರಿಯೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಕ್ಯಾಲ್ಸಿಯಂ ಆಕ್ಸೈಡ್ ಎನ್ನುವುದು ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದಲ್ಲಿ ಉಷ್ಣವನ್ನು ಬಿಡುಗಡೆ ಮಾಡುತ್ತಾ ಅರಳಿದ ಸುಣ್ಣ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಉತ್ಪತ್ತಿ ಮಾಡುತ್ತದೆ. ಅದನ್ನು ನಾವು ಈ ರೀತಿಯಲ್ಲಿ ಬರೆಯಬಹುದು. CaO plus H2O gives rise to CaOH2 ಮತ್ತು ಉಷ್ಣ. ಈ ಸಂಯೋಗ ಕ್ರಿಯೆಯ ಇನ್ನೂ 2 ಉದಾಹರಣೆಗಳನ್ನು ನೋಡೋಣ.
ಮೊದಲನೆಯದಾಗಿ ಕಲ್ಲಿದ್ದಲು ದಹನ. ಕಾರ್ಬನ್ ಮತ್ತು ಆಕ್ಸಿಜನ್ಗಳು ಕೂಡಿ CO2 ರಿಲೀಸ್ ಮಾಡುತ್ತವೆ. ಅದೇ ರೀತಿಯಲ್ಲಿ H2 ಮತ್ತು O2 ಕೂಡಿ ನೀರನ್ನ ಉಂಟು ಮಾಡುತ್ತದೆ. ಕೆಲವು ಕ್ರಿಯೆಗಳನ್ನ ಬಹುರ್ ಉಷ್ಣಿಕ ರಾಸಾಯನಿಕ ಕ್ರಿಯೆಗಳು ಎನ್ನುತ್ತೇವೆ. ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆ ಮಾಡುವಂತಹ ಕ್ರಿಯೆಗಳನ್ನ ಬಹುರ್ ಉಷ್ಣಿಕ ಕ್ರಿಯೆಗಳು ಎಂದು ಕರೆಯುತ್ತೇವೆ. ಇದಕ್ಕೆ ಉದಾಹರಣೆಗಳನ್ನು ನೋಡುವುದಾದರೆ ನೈಸರ್ಗಿಕ ಅನಿಲಗಳ ದಹನ ಮತ್ತು ಉಸಿರಾಟವು ಒಂದು ಬಹುರ್ ಉಷ್ಣಿಕ ಕ್ರಿಯೆಯಾಗಿದೆ. ನೈಸರ್ಗಿಕ ಅನಿಲ ಅಂದರೆ ಮೀಥೇನ್ ಮತ್ತು ಆಕ್ಸಿಜನ್ಗಳು ಕೂಡಿ CO2 ಮತ್ತು H2O ಅನ್ನು ರಿಲೀಸ್ ಮಾಡುತ್ತದೆ. ನಾವು ಉಸಿರಾಡುವಾಗ ಗ್ಲೂಕೋಸ್ ಮತ್ತು ಆಕ್ಸಿಜನ್ಗಳು ವರ್ತಿಸಿ CO2 ಮತ್ತು ಶಕ್ತಿಯನ್ನು ಒದಗಿಸುತ್ತದೆ. ಅಲ್ಲದೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಉತ್ಪತ್ತಿಯಾಗುತ್ತದೆ. ಬಹಳಷ್ಟು ಜನರಿಗೆ ಗೊತ್ತಿದೆ, ಸಸ್ಯಗಳು ಕೊಳೆತಾಗ ಅದರಿಂದ ಆಗುವಂತಹ ಕಾಂಪೋಸ್ಟ್ ಉಂಟಾಗುವುದು ಕೂಡ ಬಹಿರುಷ್ಣಿಕ ಕ್ರಿಯೆಗೆ ಉದಾಹರಣೆಯಾಗಿದೆ. ಈಗ ನಾವು ಸಂಯೋಗ ಕ್ರಿಯೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ವಿಭಜನ ಕ್ರಿಯೆ ಎಂದರೇನು? ವಿಭಜನ ಕ್ರಿಯೆಯನ್ನು ಅರ್ಥೈಸಿಕೊಳ್ಳಲು ಒಂದು ಚಟುವಟಿಕೆಯನ್ನು ಮಾಡೋಣ. ವಿಭಜನ ಕ್ರಿಯೆಯು ಸಂಯೋಗ ಕ್ರಿಯೆಗೆ ವಿರುದ್ಧವಾಗಿದೆ. ಫೆರಸ್ ಸಲ್ಫೇಟ್ ಹರಳುಗಳನ್ನು ನಾವು ತೆಗೆದುಕೊಳ್ಳೋಣ. ಫೆರಸ್ ಸಲ್ಫೈಟ್ನ ಹರಳುಗಳನ್ನು ಒಳಗೊಂಡಿರುವಂತಹ ಕುದಿಗೊಳಿಗೆಯನ್ನು ಕಾಯಿಸುವ ಮತ್ತು ವಾಸನೆಯನ್ನು ಗ್ರಹಿಸುವಂತಹ ಸರಿಯಾದ ಕ್ರಮವನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಫೆರಸ್ ಸಲ್ಫೈಟ್ ಹರಳುಗಳನ್ನು ಕಾಯಿಸಿದಾಗ ಫೆರಿಕ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್ಗಳು ಉತ್ಪತ್ತಿಯಾಗುತ್ತವೆ. ಇದು ಒಂದು ವಿಭಜನೆ ಕ್ರಿಯೆಗೆ ಉದಾಹರಣೆಯಾಗಿದೆ. ಮೂರನೆಯದಾಗಿ ಸ್ಥಾನಪಲ್ಲಟ ಕ್ರಿಯೆ. ಹೌದು, ಈ ಚಟುವಟಿಕೆಯಲ್ಲಿ ನೀವು ನೋಡಬಹುದು, ಕಬ್ಬಿಣದ ಮೊಳೆಗಳು ಕಂದು ಬಣ್ಣಕ್ಕೆ ತಿರುಗಿದ್ದಾವೆ. ಹಾಗೆ ತಾಮ್ರದ ಸಲ್ಫೈಡ್ ದ್ರಾವಣವು ನೀಲಿ ಬಣ್ಣಕ್ಕೆ ಮಾಸಿ ಹೋಗಿದೆ. ಈ ಒಂದು ಕ್ರಿಯೆಯಲ್ಲಿ ಕಬ್ಬಿಣವು ತಾಮ್ರದ ಸಲ್ಫೈಡ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿದೆ. ಈ ಕ್ರಿಯೆಯನ್ನು ನಾವು ಸ್ಥಾನಪಲ್ಲಟ ಕ್ರಿಯೆ ಎಂದು ಕರೆಯುತ್ತೇವೆ. ಅದನ್ನು ರಾಸಾಯನಿಕ ಸಮೀಕರಣದಲ್ಲಿ ಬರೆದಾಗ Fe+CuSO4 gives rise to FeSO4+Cu ಎಂದು ಬರೆಯುತ್ತೇವೆ. ಸ್ಥಾನಪಲ್ಲಟ ಕ್ರಿಯೆಗೆ ಇನ್ನೂ 2 ಉದಾಹರಣೆಗಳನ್ನು ನೋಡೋಣ. Zn+CuSO4 ZnSO4+Cu ಮತ್ತೆ Pb+CuCl2 gives rise to PbCl2+Cu. ಇವೆಲ್ಲವೂ ಕೂಡ ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆಗಳಾಗಿದೆ. ಈಗ ನಾವು ದ್ವಿಸ್ಥಾನಪಲ್ಲಟ ಕ್ರಿಯೆಯನ್ನು ತಿಳಿದುಕೊಳ್ಳೋಣ. ಈಗ ನಾವು ಒಂದು ಚಟುವಟಿಕೆಯನ್ನು ಮಾಡೋಣ. ಸೋಡಿಯಂ ಸಲ್ಫೈಡ್ ದ್ರಾವಣ ಮತ್ತು ಬೇರಿಯಂ ಕ್ಲೋರೈಡ್ ಅನ್ನು ಮಿಕ್ಸ್ ಮಾಡಿದಾಗ ಬೇರಿಯಂ ಸಲ್ಫೈಡ್ ಮತ್ತು ಸೋಡಿಯಂ ಕ್ಲೋರೈಡ್ ಉಂಟಾಗುತ್ತದೆ. ಇದನ್ನು ನಾವು ರಾಸಾಯನಿಕ ಸಮೀಕರಣದಲ್ಲಿ ಬರೆದಾಗ Na2SO4 BaCl2 gives rise to BaSO4 2NaCl. ಇದರಿಂದ ತಿಳಿದು ಬರುವುದೇನೆಂದರೆ, ಯಾವ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯವಾಗುತ್ತದೆಯೋ ಅಂತಹ ಕ್ರಿಯೆಗಳನ್ನು ನಾವು ದ್ವಿಸ್ಥಾನಪಲ್ಲಟ ಕ್ರಿಯೆ ಎಂದು ಕರೆಯುತ್ತೇವೆ. ಈಗ ನಾವು ಕ್ರಿಯೆಗಳ ವಿಧಗಳನ್ನು ತಿಳಿದುಕೊಂಡಿದ್ದೇವೆ. ಈಗ ಉತ್ಕರ್ಷಣ ಮತ್ತು ಅಪಕರ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಯಾವಾಗ ತಾಮ್ರದ ಪುಡಿಯನ್ನು ಕಾಯಿಸುತ್ತೇವೆಯೋ ಆಗ ತಾಮ್ರದ ಆಕ್ಸೈಡ್ ರಿಲೀಸ್ ಆಗುತ್ತದೆ. ಈಗ ನಾವು ಸಮೀಕರಣದಲ್ಲಿ ಬರೆದಾಗ Cu ಮತ್ತು ಆಕ್ಸಿಜನ್ ಉಷ್ಣದೊಂದಿಗೆ ವರ್ತಿಸಿ CO ಬರುತ್ತದೆ. ತಾಮ್ರದೊಂದಿಗೆ ಆಕ್ಸಿಜನ್ ಸೇರಿ ತಾಮ್ರದ ಆಕ್ಸೈಡ್ ಆಗುತ್ತದೆ. ಈಗ ಬಿಸಿಯಾಗಿರುವಂತಹ ಈ ವಸ್ತುವಿನ ಮೇಲೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದಾಗ ಹಿಮ್ಮುಖವಾಗಿ ಕ್ರಿಯೆ ನಡೆದು ಕಪ್ಪು ಲೇಪನ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಮತ್ತೆ ನಮಗೆ ತಾಮ್ರವು ದೊರಕುತ್ತದೆ. ಯಾವ ಒಂದು ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಅನ್ನು ಪಡೆದುಕೊಳ್ಳುತ್ತದೆಯೋ ಆ ಕ್ರಿಯೆಯನ್ನು ನಾವು ಉತ್ಕರ್ಷಣ ಕ್ರಿಯೆ ಎಂದು ಕರೆಯುತ್ತೇವೆ. ಅದೇ ರೀತಿಯಲ್ಲಿ ಯಾವ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಅನ್ನು ಕಳೆದುಕೊಳ್ಳುತ್ತದೆಯೋ ಅದನ್ನು ಅಪಕರ್ಷಣ ಕ್ರಿಯೆ ಎಂದು ಕರೆಯುತ್ತೇವೆ. ಅದೇ ರೀತಿಯಲ್ಲಿ ಯಾವ ಕ್ರಿಯೆಯಲ್ಲಿ 2 ಕ್ರಿಯೆಗಳು ನಡೆಯುತ್ತಿರುತ್ತವೆಯೋ ಅಂತಹ ಕ್ರಿಯೆಗಳನ್ನು ನಾವು ರೆಡಾಕ್ಸ್ ಕ್ರಿಯೆಗಳು ಎಂದು ಕರೆಯುತ್ತೇವೆ. ಈ ರೆಡಾಕ್ಸ್ ಕ್ರಿಯೆಗೆ ಉದಾಹರಣೆಗಳನ್ನು ತಿಳಿದುಕೊಳ್ಳೋಣ. ZnO ಪ್ಲಸ್ ಕಾರ್ಬನ್ ಮಿಕ್ಸ್ ಆದಾಗ Zn+CO ಎಂದು ಉತ್ಪತ್ತಿ. ಈ ಒಂದು ಕ್ರಿಯೆಯಲ್ಲಿ ಕಾರ್ಬನ್ ಉತ್ಕರ್ಷಣಗೊಂಡು CO ಆಗಿದೆ ಮತ್ತು ZnO ಅಪಕರ್ಷಣಗೊಂಡು Zn ಆಗಿದೆ. ಸ್ನೇಹಿತರೆ, ಈ ಉತ್ಕರ್ಷಣ ಕ್ರಿಯೆಯನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಬಹಳಷ್ಟು ಗಮನಿಸುತ್ತೀವಿ. ಅಂತಹ ಕ್ರಿಯೆಗಳಲ್ಲಿ ಒಂದಾದಂತಹ ಸಂಸ್ಕರಣ. ಲೋಹಗಳು ತಮ್ಮ ಸುತ್ತಮುತ್ತಲಿನ ವಸ್ತುಗಳಾದಂತಹ ತೇವಾಂಶ, ಆಮ್ಲಗಳು ಇತ್ಯಾದಿಗಳೊಂದಿಗೆ ಆಕ್ರಮಿಸಲ್ಪಟ್ಟಾಗ ಅದು ಸಂಸ್ಕರಣಕ್ಕೊಳಗಾಗಿದೆ ಎಂದು ಹೇಳಲಾಗುತ್ತದೆ ಮತ್ತು ಈ ಪ್ರಕ್ರಿಯೆಯನ್ನು ಸಂಸ್ಕರಣಾ ಪ್ರಕ್ರಿಯೆ ಎಂದು ಕರೆಯುತ್ತಾರೆ. ಈ ಒಂದು ಸಂಸ್ಕರಣಾ ಪ್ರಕ್ರಿಯೆಯ ಉದಾಹರಣೆಗಳನ್ನು ಗಮನಿಸಿದಾಗ ಬೆಳ್ಳಿಯ ಮೇಲೆ ಕಪ್ಪು ಲೇಪನವಾಗುವುದು ಮತ್ತು ತಾಮ್ರದ ಮೇಲೆ ಹಸಿರು ಲೇಪನಗಳಾಗುವುದು ಮತ್ತು ಕಬ್ಬಿಣ ತುಕ್ಕು ಹಿಡಿಯುವುದು ಉದಾಹರಣೆಗಳಾಗಿವೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ಕಮಟುವಿಕೆ ಎನ್ನುವುದು ನಮಗೆ ಕಂಡುಬರುತ್ತದೆ. ಕಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡಾಗ ಅವು ಕಮಟುತ್ತವೆ. ಅಲ್ಲದೆ ಅವುಗಳ ವಾಸನೆ ಮತ್ತು ರುಚಿಗಳು ಬದಲಾಗುತ್ತದೆ. ಸಾಮಾನ್ಯವಾಗಿ ಕೊಬ್ಬು ಅಥವಾ ಎಣ್ಣೆಗಳನ್ನು ಹೊಂದಿರುವಂತಹ ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣವನ್ನು ತಡೆಗಟ್ಟಲು ಪ್ರತಿ ಉತ್ಕರ್ಷಕಗಳನ್ನು ಸೇರಿಸಲಾಗುತ್ತದೆ. ಅದೇ ರೀತಿಯಲ್ಲಿ ಚಿಪ್ಸ್ ತಯಾರಕರು ಚಿಪ್ಸ್ ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಚಿಪ್ಸ್ ಪೊಟ್ಟಣದಲ್ಲಿ ನೈಟ್ರೋಜನ್ ಅಂತಹ ಅನಿಲಗಳನ್ನು ಹಾಯಿಸುತ್ತಾರೆ. ಸ್ನೇಹಿತರೆ, ಈ ವಿಡಿಯೋವನ್ನು ನೀವು ರಿವಿಷನ್ಗಾಗಿ ನೋಡುವುದಾದರೆ ಬಹಳಷ್ಟು ಉತ್ತಮವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.